ಮೂಡಾ ಸೈಟ್ ಹಗರಣದಲ್ಲಿ ಸಿಎಂ ಪತ್ನಿಯ ಪಾತ್ರ ಇದೆಯಾ? ಮುಖ್ಯಮಂತ್ರಿಗಳ ಪತ್ನಿಗೆ 14 ಸೈಟ್ ಸಿಕ್ಕಿದ್ ಹೇಗೆ? 14 ಸೈಟ್ಗಾಗಿ ಮುಖ್ಯಮಂತ್ರಿಯ ಪತ್ನಿ ಪಾರ್ವತಿ ಪ್ರಭಾವ ಏನಾದರೂ ಬೀರಿದ್ರ? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಮುಖ್ಯಮಂತ್ರಿಗಳ ಪತ್ನಿಗೆ 14 ಸೈಟು ಸಿಕ್ಕಿದ್ದಾದ್ರೂ ಹೇಗೆ? ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರ ಅಥವಾ ಅವರಿಗೆ ಋಣ ಸಂದಾಯ ಮಾಡೋದಕ್ಕೋಸ್ಕರ ಇನ್ಯಾರೋ ಪಾತ್ರವನ್ನ ವಹಿಸಿದ್ರ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. 2014ರಲ್ಲಿ ಪರಿಹಾರವನ್ನ ಕೂಡಿ ಪಾರ್ವತಿ ಅವರಿಂದ ಅರ್ಜಿ ಸಲ್ಲಿಕೆ ಆಗತ್ತೆ. ಯಾವಾಗ? 2014ರಲ್ಲಿ. 2010ರಲ್ಲಿ ಅವರಿಗೆ ಈ ಜಮೀನು ಸಿಗೋದು, ದಾನದ ರೂಪದಲ್ಲಿ ಈ ಜಮೀನು ಸಿಗುತ್ತೆ 2010ರಲ್ಲಿ. 14ರಲ್ಲಿ ಪರಿಹಾರ ಕೋರಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಕೆಸರೆಯಲ್ಲಿರುವ ನಮ್ಮ ಜಮೀನನ್ನ ಮೂಡ ಬಳಸಿಕೊಂಡಿದೆ, ಮೂಡ ಬಳಸ್ಕೊಂಡ್ಬಿಟ್ಟಿದೆ ನಮ್ಮ ಜಮೀನನ್ನ, ಸೂಕ್ತ ಪರಿಹಾರ ಕೊಡಿ ಅಂತ ಕೇಳ್ಕೊಳ್ತಾರೆ ಪತ್ರದ ಮೂಲಕವಾಗಿ. ಕೆಸರೆಯಲ್ಲಿರುವಂತ ನಮ್ಮ ಜಮೀನನ್ನ ಮೂಡ ಬಳಸ್ಕೊಂಡ್ಬಿಟ್ಟಿದೆ, ಹಾಗಾಗಿ ಸೂಕ್ತ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಯಾವಾಗ? 2014ರಲ್ಲಿ. ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆದ ಬಳಿಕ 2014ರಲ್ಲಿ ಈ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋದು. 13ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವರು, 14ರಲ್ಲಿ ಅರ್ಜಿಯನ್ನ ಹಾಕ್ತಾರೆ. ಪಾರ್ವತಿಯವರ ಅರ್ಜಿಯನ್ನ ಮೂಡ ಪರಿಗಣಿಸುತ್ತೆ ಇಮ್ಮಿಡಿಯೇಟ್ ಆಗಿ. ಇನ್ನೇನು ಜನ ಎಷ್ಟೆಷ್ಟು ಕಾದಿರ್ತಾರೋ ಪಾಪ, ಅವರಿಗೆಲ್ಲ ಇನ್ನೂ ಪರಿಹಾರ ಸಿಕ್ಕಿಲ್ಲ ಎಷ್ಟೋ ಜನಕ್ಕೆ. ಆದರೆ ಇಲ್ಲಿ 60-40 ಅನುಪಾತದಲ್ಲಿ ಪರಿಹಾರಕ್ಕೆ ಮೂಡ ಒಪ್ಪಿಗೆಯನ್ನ ಕೊಡುತ್ತೆ. ಎಷ್ಟು? 60-40 ಅನುಪಾತದಲ್ಲಿ. ಮುಂಚೆ ಇದ್ದಿದ್ದು 60-40, ಬಟ್ ಅದಾದ ನಂತರ ಅದನ್ನು 50-50 ಅನುಪಾತಕ್ಕೆ ತಂದಿಟ್ರು. ಇದಾದ ನಂತರ ಇರೋದಿದೆ ನೋಡಿ ಮುಂದೆ. ಅಂದಿನ ಮೂಡ ಆಯುಕ್ತ ನಟೇಶ್ ಅವರ ಒಪ್ಪಿಗೆಯ ಆಧಾರದ ಮೇಲೆ, ಅವತ್ತು ಆಯುಕ್ತರಾಗಿ ಅವರೇ ಇರ್ತಾರೆ, ವಿನಾಕಾರಣ ವ್ಯಾಜ್ಯವನ್ನ ತಪ್ಪಿಸೋಕೆ ಹಾಗೂ ಮೂಡ ಆರ್ಥಿಕ ಹೊರೆಯನ್ನು ತಪ್ಪಿಸೋಕೆ 60-40 ಅನುಪಾತದಲ್ಲಿ ಪರಿಹಾರ ಕೊಡಬಹುದು ಅಂತ ಅಂದಿನ ಮೂಡ ಆಯುಕ್ತರಾದಂತಹ ನಟೇಶ್ ಅವರು ಒಂದು ಶರ ಬರೆದು ಬಿಡ್ತಾರೆ, ಒಂದು ಶರ ಬರೀತಾರೆ. ಅದರಲ್ಲೂ ಕೂಡ ಪಾರ್ವತಿ ಅವರ ಅರ್ಜಿಗೆ ವಿಶೇಷ ಮನ್ನಣೆಯನ್ನ ನೀಡಿರುವುದು ಇದರಿಂದ ಗೊತ್ತಾಗತ್ತೆ ಅಂತ ತನಿಖಾ ವರದಿ ಸಾರಾಂಶದಲ್ಲಿ ಹೇಳುತ್ತೆ. ಇಡಿ ಲೋಕಾಯುಕ್ತ ಕೊಟ್ಟಂತ ಪತ್ರದಲ್ಲಿ ಖುದ್ದು ನಟೇಶ್ ಅವರೇ ವೈಯಕ್ತಿಕ ಹಿತಾಸಕ್ತಿಯಿಂದ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ ಪರಿಹಾರದ ರೂಪದ ಸೈಟ್ಗಳನ್ನು ಗುರುತಿಸುತ್ತಾರೆ. ಪರಿಹಾರವನ್ನು ಗುರುತಿಸ್ತಾರೆ. ಎಲ್ಲಿಗೆ? ಕೆಸರೆ ಗ್ರಾಮ ಎಲ್ಲಿ? ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ. ಯಾತಕ್ಕೋಸ್ಕರ ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಪರಿಹಾರ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಅಂತ ಗುರುತಿಸಿಕೊಳ್ಳುವ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ಕುಮಾರ್ ಹಸ್ತಕ್ಷೇಪ ಎದ್ದು ಕಾಣುತ್ತೆ ಅಂತ ಇಲ್ಲಿ ಹೇಳುತ್ತಾರೆ. ಪ್ರೈವೇಟ್ ಪಿ ಆಗಿರ್ತಾರೆ ದಿನೇಶ್ ಕುಮಾರ್. ಖಾತೆ ಪಡೆದುಕೊಳ್ಳಲು ಸಲ್ಲಿಸುವ ಅರ್ಜಿ ಹಾಗೂ ಇತರೆ ಅರ್ಜಿಗಳಲ್ಲಿ ಪಾರ್ವತಿಯವರ ಸಹಿಯನ್ನ ಇದೇ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ರವಿ ನಕಲು ಮಾಡಿರೋದು ಕಂಡು ಬರುತ್ತೆ ಅಂತ ಇಡಿಯ ಸಾರಾಂಶದಲ್ಲಿ ಇದೆ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬಹಳಷ್ಟು ಕೇಳುತ್ತಾ ಇರ್ತೀವಿ ನಾವು, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಪೊಲೀಸರು ಋಣ ಸಂದಾಯವನ್ನ ಮಾಡೋಕ್ಕೋಸ್ಕರ ಶಾಸಕರಿಗೆ ಹಂಗ ಮಾಡಿದ್ರು ಅಂತೇಳಿ. ಆಯುಕ್ತರು, ತಹಶೀಲ್ದಾರು, ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ಋಣ ಸಂದಾಯವನ್ನ ಮಾಡಕ್ಕೆ ನಿಂತು ಬಿಟ್ಟಿದ್ರ ಅಂತ ಈ ಪ್ರಕರಣದಲ್ಲಿ ಆಗ ಸಂದರ್ಭದಲ್ಲಿ ನೋಡೋದಾದ್ರೆ, ಇಡಿ ಅವರ ತನಿಖಾ ವರದಿಯಲ್ಲಿ ನೋಡೋದಾದ್ರೆ ಅರುಣ್, ಖಂಡಿತವಾಗಿ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಇದು ಇಡಿ ತನಿಖೆಯ ಸಾರಾಂಶದ ಭಾಗ. ಲೋಕಾಯುಕ್ತಕ್ಕೆ ಬರೆದಿರ್ತಕ್ಕಂಥ ಪತ್ರದ ಸಾರಾಂಶದ ಉಲ್ಲೇಖ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಅಂದರೆ ಪ್ರತಿಯೊಂದನ್ನು ಕೂಡ ಒಂದು ರೀತಿಯಲ್ಲಿ ಕೋಟ್ ಮಾಡಿ, ಅಂದರೆ ತನಿಖೆಯ ಭಾಗಗಳು ಏನೇನಿದೆ ಎಲ್ಲವೂ ಕೂಡ ದೇವರಾಜ್ ಪಾತ್ರ ಏನಿರುತ್ತೆ, ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರ ಪಾತ್ರ ಏನಿರುತ್ತೆ, ಆ ಸಂದರ್ಭದಲ್ಲಿ DC ಮತ್ತು ತಹಸೀಲ್ದಾರ್ಗಳ ಪಾತ್ರ ಏನಿರುತ್ತೆ, ಜೊತೆಗೆ ಮೂಡ ಆಯುಕ್ತರ ಪಾತ್ರ ಏನಿರುತ್ತೆ, ಮತ್ತು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಪಾತ್ರ ಏನಿರುತ್ತೆ, ಮತ್ತು ಸಿದ್ದರಾಮಯ್ಯ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಪಾರ್ವತಿಯವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಇಡಿ ತನ್ನ ತನಿಖೆಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದರ ಸಾರಾಂಶದ ಭಾಗವಾಗಿ ಕೂಡ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ 2013ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದ ಬಳಿಕ ಪಾರ್ವತಿಯವರು ಅಪ್ರೋಚ್ ಮಾಡ್ತಾರೆ. ಅಂದರೆ 2014ರಲ್ಲಿ ಮೂಡಾಗೆ ನನಗೆ ಪರಿಹಾರ ರೂಪದ ನಿವೇಶನ ಕೊಡಿ ಅಂತ. ಮೊದಲೇ ಒಂದು ರೀತಿಯಲ್ಲಿ ಕೃಷಿ ಭೂಮಿ ಅಂತ ಹೇಳಿದಂಥವ್ರು ಅಲ್ಲಿ ಒಂದು ರೀತಿಯಲ್ಲಿ ಸುಳ್ಳನ್ನು ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಎಲ್ಲ ರೀತಿಯ ಡೆವಲಪ್ಮೆಂಟ್ ಆಗಿತ್ತು. ಈ ರೀತಿ ಡೆವಲಪ್ ಆಗಿರ್ತಕ್ಕಂಥ ಭೂಮಿಗೆ 2014ರಲ್ಲಿ ಎಲ್ಲ ಒಂದು ಕಡೆ ಪರಿಹಾರ ಕೊಡಬೇಕು ಅಂತಲೇ ಹೇಳಿ ಪಾರ್ವತಿಯವರು ಒಂದು ರೀತಿಯಲ್ಲಿ ಲೆಟರ್ನ ಬರೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇದನ್ನು ಮೂಡ ಕೂಡ ಪಾಸ್ ಮಾಡುತ್ತೆ. ಅಂದರೆ 40-60 ಅನುಪಾತದಡಿ ಸೈಟ್ ಕೊಡಬೇಕು ಅಂತ. ಅದಾದ ಬಳಿಕ ಮೂಡ ಆಯುಕ್ತರೇ
ಅದನ್ನ ಪಿಕ್ ಮಾಡ್ತಾರೆ. ಅಂದ್ರೆ ಯಾವ ಏರಿಯಾದಲ್ಲಿ ಇವ್ರಿಗೆ ಆ ಒಂದು ಸೈಟ್ ಅನ್ನ ಕೊಡಬೇಕು ಅನ್ನೋದನ್ನು ಕೂಡ ಪಿಕ್ ಮಾಡ್ತಾರೆ ಅಂತ ಇಡಿ ತನ್ನ ತನಿಖೆಯಲ್ಲಿ ಹೇಳಿದೆ. ಜೊತೆಗೆ ದಿನೇಶ್ ಕುಮಾರ್ ಆಲಿಯಾ ಸಿಟಿ ಕುಮಾರ್ ಅಂದ್ರೆ ಸಿದ್ದರಾಮಯ್ಯನವರ ಆಪ್ತ ಮೈಸೂರಿನಿರ್ತಾರೆ, ಅವರನ್ನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಫೋರ್ಜರಿಯನ್ನ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ಅನ್ನೋದನ್ನು ಕೂಡ ಇಡಿ ತನ್ನ ತನಿಖೆಯಲ್ಲಿ ಮಾಡಿದೆ. ಹಾಗಾಗಿ ಸಿಟಿ ಕುಮಾರ್ ಇದ್ರ ಜೊತೆಗೆ ನಿರಂತರವಾಗಿ ಮೂಡ ಆಯುಕ್ತರಾಗಿರ್ತಕ್ಕಂಥ ಅಂದಿನ ಮೂಡ ಆಯುಕ್ತರಾಗಿರ್ತಕ್ಕಂಥ ನಟೇಶ್ ಅವರ ಸಂಪರ್ಕದಲ್ಲಿ ಇದ್ರು ಅಂತಲೂ ಕೂಡ ಇಡಿ ತನ್ನ ತನಿಖೆಯ ಸಾರಾಂಶದಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಪಾರ್ವತಿ ಅವರ ಪಾತ್ರ ಇದಾಗಿದೆ, ಇದೆಲ್ಲವೂ ಕೂಡ ಪ್ರಭಾವ ಬೀರಿದ್ದಾರೆ ಅಂತಲೂ ಕೂಡ ಇಡಿ ತನ್ನ ತನಿಖೆಯ ಭಾಗದಲ್ಲಿ ಹೇಳಿದೆ. ಅರುಣ್, ಓಕೆ, ಹಾಗೆ ಇರಿ ಸಂಪರ್ಕದಲ್ಲಿ ರವೀಶ್, ಪಾರ್ವತಿ ಅವರನ್ನ ಇಲ್ಲಿ ಒಂದು ಗೊಂಬೆಯ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಕಾರಣ ನಕಲಿ ಸಹಿಯನ್ನ ಮಾಡ್ಕೊಳ್ತಾರೆ, ಆದರೆ ಮೇನ್ ಪ್ಲೇಯರ್ಸ್ ಯಾರಿದ್ರು ಅದು ಈಗ ತನಿಖೆಯಿಂದ ಬರಬೇಕಾಗಿದೆ.